ಹಾಯ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಇನ್ ಮುಂದಕ್ಕೆ SBI ಆಗಿ ಚೇಂಜ್ ಆಗ್ತಾ ಇದೆ. ಬಹಳ ಹಿಂದೆನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ವಿಲೀನಕ್ಕೆ ಚಾಲನೆ ನೀಡಲಾಗಿತ್ತು. ಇದೇ ಮಾರ್ಚ್ 31ರಂದು ಕೊನೆ ಬಾರಿಗೆ SBM ಕಾರ್ಯನಿರ್ವಹಿಸ್ತಾ ಇದೆ. ಏಪ್ರಿಲ್ 1ರಿಂದ ಅಧಿಕೃತವಾಗಿ SBI ಅಂತ ಚೇಂಜ್ ಆಗ್ತಾ ಇದೆ. ಇದೀಗ ಕೊನೆಯ ಹಂತದ ವಿಲೀನ ನಡೀತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತೆ ಜೈಪುರ್, ಪಟಿಯಾಲ, ಟ್ರಾವೆಂಕೂರ್, ಹೈದರಾಬಾದ್ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗ್ತಾ ಇದೆ. ಈ ಹಿಂದೆ ಸೌರಾಷ್ಟ್ರ ಮತ್ತೆ ಇಂದೋರ್ ಬ್ಯಾಂಕ್ಗಳು ವಿಲೀನವಾಗಿದ್ವು. ವಿಲೀನದಿಂದ ಒಟ್ಟು 22,000 ಶಾಖೆಗಳು ಮತ್ತು 58,000 ATMಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬುಟ್ಟಿಗೆ ಬಂದು ಬಿದ್ದಿತ್ತು. ಇನ್ನು ಇದರಿಂದ ಸಾಲಗಾರರಿಗೆ ಭಾರಿ ಲಾಭ. ಹೆಂಗೆ ಅಂದ್ರೆ SBMಗೆ ಹೋಲಿಸಿದ್ರೆ SBI ನಲ್ಲಿ ಸಾಲದ ಮೂಲ ದರಗಳು ಕಡಿಮೆ ಇದೆ. ಹಾಗಾಗಿ ಸಾಲಗಾರರಿಗೆ ವಿಲೀನದಿಂದ ಲಾಭವಾಗಲಿದೆ. ಶೇಕಡ 0.10ರಿಂದ ಶೇಕಡ 0.20ರಷ್ಟು ಬಡ್ಡಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗೆ ಸದ್ಯ ಗ್ರಾಹಕರು ಹೊಂದಿರುವ SBI ನ ಬ್ಯಾಂಕ್ ಅಕೌಂಟ್, ATM, ಕ್ರೆಡಿಟ್ ಕಾರ್ಡ್ ಮೊದಲಾದಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಇರಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ SBI ಕಾರ್ಡ್ ಗಳನ್ನ ನೀಡಲಾಗುತ್ತೆ. ಅಲ್ಲಿವರೆಗೂ ಹಳೆ ಕಾರ್ಡ್ ಗಳನ್ನ ನೀವು ಯೂಸ್ ಮಾಡಬಹುದು. ವಿಲೀನದ ನಂತರ SBMಗೆ ಸೇರಿದ ಅರ್ಧಕ್ಕರ್ಧ ಕಚೇರಿಗಳನ್ನ ಮುಚ್ಚುವ ಸಾಧ್ಯತೆ ಇದೆ. SBI ನಲ್ಲಿ ವಿಲೀನವಾಗಿರುವ 5 ಬ್ಯಾಂಕ್ಗಳ ಶೇಕಡ 47ರಷ್ಟು ಕಚೇರಿಗಳು ಮುಚ್ಚಲಿವೆ. ಇದನ್ನ ಕೇಳಿದ ತಕ್ಷಣ ನಿಮ್ಮಲ್ಲಿ ಒಂದ್ ಪ್ರಶ್ನೆ ಉಂಟಾಗಬಹುದು, ಬ್ರಾಂಚಸ್ ಕೂಡ ಮುಚ್ತಾರಾ ಅಂತ. ಈಗಿರೋ ಬ್ಯಾಂಕ್ಗಳ ಬ್ರಾಂಚಸ್ ಅನ್ನ ಮುಚ್ಚೋ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಒಂದೇ ಸ್ಥಳದಲ್ಲಿ 2 ಬ್ಯಾಂಕ್ಗಳ ಬ್ರಾಂಚಸ್ ಇದ್ರೆ ಮಾತ್ರ ಒಂದನ್ನ ಮುಚ್ಚಿ ಮತ್ತೊಂದನ್ನ ಪಕ್ಕದ ಸ್ಥಳಗಳಿಗೆ ಸ್ಥಳಾಂತರ ಮಾಡೋ ಸಾಧ್ಯತೆ ಇದೆ. ಇದರಿಂದ ಗ್ರಾಹಕರಿಗೇನು ಪ್ರಾಬ್ಲಮ್ ಆಗಲ್ಲ, ಜೊತೆಗೆ ಕೆಲಸ ಮಾಡ್ತಾ ಇರೋರು ಕೂಡ ಕೆಲಸದಿಂದ ಕಿತ್ ಹಾಕ್ತಾರೆ ಅನ್ನೋ ಭಯ ಕೂಡ ಇರಲ್ಲ. ಸೊ ಇನ್ನು 5 ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗ್ತಾ ಇದೆ. ಸೊ ಇನ್ ಮುಂದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಇರೋದಿಲ್ಲ, ಅದು SBI ಆಗಿ ಇರುತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.